ಸೋಷಿಯಲ್ ಮೀಡಿಯಾದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ. ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗ್ ಪಿಸ್ತೂಲ್ ಅಬ್ಬರ ಜೋರ್. ನಡು ರೋಡಿನಲ್ಲಿ ಸೆಲೆಬ್ರಿಟಿಗಳ ಹುಚ್ಚಾಟ. ದರ್ಶನ್ ಅಭಿಮಾನಿಗಳಿಂದ ರೋಡ್ನಲ್ಲಿ ದರ್ಪ. ಬಿಗ್ ಬಾಸ್ ಸ್ಪರ್ಧಿಗಳಿಂದ ನಡು ರೋಡಿನಲ್ಲಿ ಹುಚ್ಚಾಟ. ಬಿಗ್ ಬಾಸ್ ಖ್ಯಾತಿಯ ರಜತ್ ಮಚ್ಚು ಹಿಡಿದು ರೋಡಿನಲ್ಲಿ ಓಡಾಟ. ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು ಲಾಂಗ್ ಮಚ್ಚು ಪೋಸ್ಟ್. ಈಗ ಈ ಪೋಸ್ಟ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಸ್, ಸೋಷಿಯಲ್ ಮೀಡಿಯಾ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗಿನ ಸಮಾಜದಲ್ಲಿ ಯಾವೆಲ್ಲ ವಿಚಾರಗಳನ್ನ ಜನಸಾಮಾನ್ಯರಿಗೆ ತೋರಿಸಬಾರದೋ ಅದೆಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇದೆ. ಎಸ್, ಯಾಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿಯಾಗಿ ಟ್ರೋಲ್ ಆಗ್ಬಿಟ್ರೆ ನಾನು ಫೇಮಸ್ ಆಗ್ಬಿಡ್ತೀನಿ ಎನ್ನುವಂತಹ ಒಂದು ಹುಚ್ಚು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರುವುದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಚ್ ಹಿಡ್ಕೊಂಡು ಪೋಸ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಅಷ್ಟು ಕಾಮನ್ ಸೆನ್ಸ್ ಕೂಡ ಇಲ್ವಾ ಅಂತ. ಮಚ್ಚು ಹಿಡ್ಕೊಂಡು ಊರ್ ಕಡೆ ಹುಚ್ಚುಚ್ಚಾಗಿ ತಿರುಗಬಾರ್ದು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ? ಅದನ್ನೇ ನೋಡ್ಕೊಂಡು ಒಂದಿಷ್ಟು ಜನ ಕಾಪಿ ಮಾಡಿಕೊಂಡು ರೀಲ್ಸ್ ಮಾಡಿ ಹಾಕ್ಲಿ ಅನ್ನುವಂತಹ ಶೋಕಿಯ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಹೀಗ್ ಮಾಡಿದ್ರೆ ಹೇಗೆ? ವಿನೋದ್ ಗೌಡ, ರಜತ್ ರೀಲ್ಸ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಆಕ್ರೋಶ. ಇವರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಅಂತ ಕೇಳಿ. ಪುಡಿ ರೌಡಿಗಳು ಈ ರೀತಿ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗ್ತಿತ್ತು ಅಲ್ವಾ? ಅರೆಸ್ಟ್ ಮಾಡಿ ಎಸ್ ಹೌದು, ಅರೆಸ್ಟ್ ಮಾಡಿ ಫ್ಯೂ ಡೇಸ್ ಲೇಟರ್ ಅನ್ನುವಂತಹ ರೀಲ್ಸ್ ಪೊಲೀಸರು ಪೋಸ್ಟ್. ಬೇರೆಯವರ ಮೇಲೆ ಕ್ರಮವಾಗಿದ್ದು ಪೋಸ್ಟ್ ಮಾಡುವಂತಹ ಪೊಲೀಸ್ ಈ ಸೆಲೆಬ್ರಿಟಿಗಳ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇದೆ? ಇದೇ ನ್ಯಾಯ ಎಲ್ರಿಗೂ ಆಗಬೇಕು. ಸಾಮಾನ್ಯ ಜನರಿಗೊಂದು ನ್ಯಾಯ, ಸೆಲೆಬ್ರಿಟಿಗಳಿಗೊಂದು ನ್ಯಾಯ ಆಗಬಾರ್ದು. ಎಂಟರ್ಟೈನ್ಮೆಂಟ್ ರೀಲ್ಸ್ ಪೋಸ್ಟ್ ಮಾಡಬಹುದು, ಆದ್ರೆ ಸೆಲೆಬ್ರಿಟಿಗಳು ಪುಡಿ ರೌಡಿಗಳ ತರ ರೀಲ್ಸ್ ಮಾಡಿದ್ರೆ ಕ್ರಮವಿಲ್ವಾ ಅಂತ ಹೇಳಿ ಜನಸಾಮಾನ್ಯರು ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ರಮ ಜರುಗಿಸಲೇಬೇಕಾಗಿರುವಂತಹ ಒಂದಿಷ್ಟು ಅಂಶಗಳಿದೆ. ಮಚ್ಚು ಲಾಂಗ್ ವಿಚಾರವನ್ನ ಹೊರತುಪಡಿಸಿ ಮಾತನಾಡ್ತಾ ಇದ್ದೀನಿ. ಮಚ್ಚು ಲಾಂಗ್ ಹಿಡ್ಕೊಂಡು ಸೆಲೆಬ್ರಿಟಿ ಆಗಿರ್ಲಿ, ಯಾರೇ ಆಗಿರ್ಲಿ, ತೆಗೆದುಕೊಂಡು ಬಂದು ಜೈಲಲ್ಲಿ ಹಾಕ್ಬೇಕು. ಹೊರಗಡೆ ಇರೋದು ಒಳ್ಳೇದಲ್ಲ, ಎಳೆದು ಜೈಲೊಳಗೆ ಹಾಕ್ಬೇಕು. ಹಾಗೆ ಕೆಟ್ಟದಾಗಿ ಮಾತಾಡಿ ರೀಲ್ಸ್ ಮಾಡ್ತಾರಲ್ಲ, ಅವ್ರನ್ನೂ ತಗೊಂಡು ಹೋಗಿ ಜೈಲಿಗೆ ಹಾಕ್ಬೇಕು. ಒಬ್ಬಿಬ್ಬರನ್ನ ತಗೊಂಡೋಗಿ ಹಾಕಿದ್ರೆ ಬಾಕಿಯವರೆಲ್ಲ ಸೈಲೆಂಟ್ ಆಗ್ತಾರೆ. ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಏನು? ನಿಮ್ಮ ವಿಡಿಯೋಗಳನ್ನ ಚಿಕ್ಕ ಮಕ್ಕಳು ನೋಡಿದ್ರೆ ಅದೇ ಮೈಂಡ್ ಅಲ್ಲಿ ಅವರು ಕೂಡ ಮಾಡಬಹುದು. ಕೆಟ್ಟ ಕಮೆಂಟ್ಗಳು, ಕೆಟ್ಟ ಒಂದು ಮಾತುಗಳು ಎಲ್ಲವೂ ಕೂಡ ಬಂದಾದ್ರೆ ಆಗ ಸಭ್ಯ ಸಮಾಜ ಅಂತ ಆಗತ್ತೆ. ಅದು ಬಿಟ್ಟು ಯಾರೋ ಒಬ್ರು ಗನ್ ತೋರಿಸಿದ್ರು, ಯಾರೋ ಒಬ್ರು ರೀಲ್ಸ್ ಅಲ್ಲಿ ಲಾಂಗ್ ತೋರಿಸಿದ್ರು, ಯಾರೋ ಒಬ್ರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂತ ಅವ್ರ ಬಗ್ಗೆ ಟ್ರೋಲ್ ಮಾಡೋದಕ್ಕಿಂತ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ವಿನಯ್ ಗೌಡ, ರಜತ್ ರೀಲ್ಸ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲಾಂಗ್ ಹಿಡ್ಕೊಂಡು ಊರ್ ತುಂಬಾ ತಿರುಗಿದ್ರೆ ಇನ್ನೇನಾಗುತ್ತೆ? ಅವ್ರ ಮೇಲೆ ಯಾಕೆ ಕೇಸ್ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಪುಡಿ ರೌಡಿಗಳು ಈ ರೀತಿ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಂತ ಹೇಳಿ ಪೊಲೀಸರಿಗೆ ಕೇಳ್ತಾ ಇದ್ದಾರೆ. ಬೇರೆಯವ್ರು ಮಾಡಿದ್ರೆ ಅವರನ್ನ ಜೈಲಿಗೆ ಹಾಕ್ತಿರಲ್ಲ, ಇವ್ರಿಗೆ ಯಾಕೆ ಜೈಲಿಗೆ ಹಾಕ್ತಾ ಇಲ್ಲ, ಅಥವಾ ಇವ್ರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವಂಥದ್ದು. ನೀವು ಸೆಲೆಬ್ರಿಟಿಗಳು, ನಿಮಗೆ ಜ್ಞಾನ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯೋಚನೆ ಮಾಡಬೇಕು. ನೀವು ಕೇಳಬಹುದು ಸಿನಿಮಾದಲ್ಲೂ ತೋರಿಸ್ತಾರಲ್ವಾ ಅಂತ. ಅದು ಸಿನಿಮಾ,
ಇದು ರೀಲ್ಸ್. ಸಿನಿಮಾನ ಒಂದು ಸಲ ಎರಡು ಸಲ ನೋಡ್ತಾರೆ, ರೀಲ್ಸ್ ಅದನ್ನೇ ನೋಡ್ತಾ ಇರ್ತಾರೆ.